ಗರಂಪುರಿ ಎಂಬ ಹೆಸರಿನ ಊರಿತ್ತು. ಈ ಊರಿನ ಹೆಸರು ಗರಂಪುರಿ ಅಂತ ಯಾಕೆ ಬಂತು ಯಾಕಂದ್ರೆ ಈ ಊರಲ್ಲಿ ಸೂರ್ಯನ ಕಿರಣ ಪಕ್ಕದ ಊರಿಗಿಂತ ಹೆಚ್ಚಿಗೆನೆ ಬೀಳ್ತಾ ಇತ್ತು. ಅದಕ್ಕೆ ಬೇಸಿಗೆ ಕಾಲದಲ್ಲಿ ಎಲ್ಲಾ ಊರಿಗಿಂತ ಈ ಊರಲ್ಲಿ ತುಂಬಾನೇ ಬಿಸಿಲಿರ್ತಾ ಇತ್ತು. ಆ ಊರಲ್ಲಿ ಒಂದೇ ಶಾಪ್ ಇತ್ತು, ಅದು ಜಮೀನ್ದಾರ್ದಿತ್ತು. ಅಲ್ಲಿ ಫ್ಯಾನ್ಗಳನ್ನ ಮಾರ್ತಾ ಇದ್ರು. ಒಂದು ದಿನ ಒಬ್ಬ ವ್ಯಕ್ತಿ ಆ ಜಮೀನ್ದಾರ್ನ ಫ್ಯಾನ್ ಶಾಪ್ಗೆ ಬರ್ತಾನೆ. ಆ ಅಂಗಡಿಯಲ್ಲಿ ಜಮೀನ್ದಾರ್ ಶಿಷ್ಯ ದಕ್ಷ ಕುತ್ಕೊಂಡಿದ್ದ. ಅಯ್ಯೋ ದಕ್ಷಣ, 3 ತಿಂಗಳ ಹಿಂದೆ ತಾನೇ ನಿಮ್ಮ ಹತ್ರ ಫ್ಯಾನ್ ತಗೊಂಡ್ ಹೋಗಿದ್ದು, ಇವಾಗ ಮತ್ತೆ ಹಾಳಾಗೋಗಿದೆ. ಆನ್ ಮಾಡಕ್ ಎಷ್ಟು ಪ್ರಯತ್ನ ಪಟ್ರು ಕೂಡ ವರ್ಕೇ ಆಗ್ತಾ ಇಲ್ಲ ಅದು. ಇವಾಗ ನಾನೇನ್ ಮಾಡಕ್ಕಾಗತ್ತೆ? ನಿನ್ನ ಫ್ಯಾನು ಹಾಳಾಗ್ಬಿಟ್ರೆ ನಾನೇನ್ ಮಾಡ್ಲಿ? ಒಂದು ಕೆಲಸ ಮಾಡ್ಬೋದು, ನನ್ನ ಹತ್ರ ಹೊಸ ಫ್ಯಾನ್ ಖರೀದಿ ಮಾಡು, ನಾನ್ ನಿನ್ಗೆ ಒಳ್ಳೆ ಫ್ಯಾನ್ ಕೊಡ್ತೀನಿ. ಇದನ್ನೇ ಹೇಳ್ಬಿಟ್ಟು ನೀವು ಹೋದ್ಸಲ ನನಗೆ ಫ್ಯಾನ್ ಕೊಟ್ಟಿದ್ದು, ಆದ್ರೆ ಅದು ಹಾಳಾಗಿದೆಯಲ್ಲ ಈಗ. ನೋಡೋಣ, ಹೊಸಾದ್ ಬೇಕಿದ್ರೆ ತಗೋ, ಇಲ್ಲ ಅಂದ್ರೆ ಇಲ್ಲಿಂದ ಹೋಗ್ತಾ ಇರು. ಸುಮ್ನೆ ನನ್ ಟೈಮ್ ವೇಸ್ಟ್ ಮಾಡ್ಬೇಡ. ಇನ್ನೇನು ಬೇಸಿಗೆ ಬೇರೆ ಶುರು ಆಗುತ್ತೆ. ಫ್ಯಾನ್ ತಗೊಂಡಿಲ್ಲ ಅಂದ್ರೆ ನೀರಿಂದ ಆಚೆ ಬಂದಿರೋ ಮೀನ್ ತರ ಒದ್ದಾಡ್ಬೇಕಾಗತ್ತೆ. ಯಾಕಂದ್ರೆ ಊರಲ್ಲಿರೋದು ಜಮೀನ್ದಾರಣಿಯವರು ಒಂದೇ ಅಂಗಡಿ ಫ್ಯಾನ್ ಮಾರುವಂತದ್ದು. ಆ ವ್ಯಕ್ತಿ ಏನೋ ಯೋಚನೆ ಮಾಡ್ತಾ ಇರ್ತಾನೆ. ಮತ್ತೆ ದಕ್ಷಿಗ್ ಹೇಳ್ತಾನೆ, ಕೊಡೋಣ, ಫ್ಯಾನ್ ತಗೊಂಡಿಲ್ಲ ಅಂದ್ರೆ ನನ್ನ ಮಕ್ಕಳೆಲ್ಲ ಶಕೆಯಿಂದ ಒದ್ದಾಡ್ಬಿಡ್ತಾರೆ. ಆ ವ್ಯಕ್ತಿ ದಕ್ಷಿಣ ಫ್ಯಾನ್ ಅನ್ನ ಖರೀದಿ ಮಾಡ್ತಾನೆ. ಅದು ಜಾಸ್ತಿ ಬೆಲೆಗೆ. ಅವನಲ್ಲಿಂದ ಹೊರಟು ಹೋಗ್ತಾನೆ. ಅದೇ ಸಂಜೆ ಜಮೀನ್ದಾರ್ ಅವರು ಅಂಗಡಿಗೆ ಬರ್ತಾರೆ. ಹೇಳು ದಕ್ಷ್, ಎಷ್ಟು ಫ್ಯಾನ್ಗಳನ್ನ ಮಾರ್ದೆ? ಎಷ್ಟು ಜನ ಕೆಟ್ಟ ಹೋಗಿರೋ ಫ್ಯಾನ್ ನ ತಗೊಂಡ್ರು? ಹೌದು, ಎಷ್ಟೊಂದ್ ಜನ ಬಂದಿದ್ರು, ಅವ್ರು ಕೆಟ್ಟೋಗಿರೋ ಫ್ಯಾನ್ ಎತ್ಕೊಂಡು. ನಾನು ಇವತ್ತು ಎಷ್ಟೊಂದು ಫ್ಯಾನ್ಗಳನ್ನ ಮಾರ್ದೆ. ಒಪ್ಕೊಳ್ಳೇಬೇಕು ಜಮೀನ್ದಾರಣಿಯವರೇ, ನೀವು ಸಮಯ ಮತ್ತೆ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೊಂಡಿದ್ದೀರಾ. ಕೆಟ್ಟೋಗಿರೋ ಫ್ಯಾನ್ ನ ಮಾರ್ತೀರಾ ಹೊಸದು ಅನ್ಬಿಟ್ಟು. ಏನ್ ಮಾಡೋದು, ಹೀಗೆಲ್ಲ ಮಾಡ್ಬೇಕಾಗುತ್ತೆ. ಚೆನ್ನಾಗಿರೋದ್ ಕೊಟ್ರೆ ಇವ್ರು ಮತ್ತೆ ನನ್ನ ಅಂಗಡಿಗೆ ಬರೋದೇ ಇಲ್ಲ. ಜಮೀನ್ದಾರ್ ಅವರು ಪ್ರತಿ ಸಾರಿ ಫ್ಯಾನ್ ಅನ್ನ ಹೆಚ್ಚಿಗೆ ಬೆಲೆಗೆ ಕೊಡ್ತಾ ಇದ್ರು. ಅದೇ ಊರಲ್ಲಿ ತರುಣ್ ಎಂಬ ವ್ಯಕ್ತಿ ತನ್ನ ಹೆಂಡತಿ ಶೈಲು ಜೊತೆ ವಾಸಿಸ್ತಾ ಇದ್ದ. ಒಂದು ದಿನ ತರುಣ್ ಮನೆ ಫ್ಯಾನ್ ಕೂಡ ಹಾಳಾಯ್ತು. ಆಗ ಶೈಲು ತರುಣ್ಗೆ ಹೇಳ್ತಾಳೆ, ರೀ ನೋಡಿ, 3 ವರ್ಷದಲ್ಲಿ 3 ಫ್ಯಾನ್ ಕೆಟ್ಟ ಹೋಯ್ತು. ಮದ್ವೆ ಸಮಯದಲ್ಲಿ ಏನೇನೋ ಹೇಳಿದ್ರಿ, ನನ್ಗೋಸ್ಕರ ಚಂದ್ರ ನಕ್ಷತ್ರನ ತಂದ್ ಕೊಡ್ತೀನಿ ಅಂತ, ಮತ್ತೆ ಸೂರ್ಯನ್ ಕಿರಣ ನನ್ ಮೇಲೆ ಬೀಳ್ದ ಹಾಗೆ ನೋಡ್ಕೊಳ್ತೀನಿ ಅಂತ ಹೇಳಿದ್ರಿ. ಮತ್ತೆ ಇವಾಗ ಏನ್ ಮಾಡ್ತಾ ಇದ್ದೀರಾ? ಪ್ರತಿ ವರ್ಷ ನನ್ ಕೈಯಲ್ಲೇ ಗಾಳಿ ಬೀಸ್ಕೋಬೇಕಾಗಿದೆ. ಅಯ್ಯೋ ಭಾಗ್ಯವತಿ, ನಾನು ನಿನಗೆ ಏನ್ ಹೇಳಲಿ, ಇಡೀ ಊರ್ನವ್ರದ್ದು ಇದೇ ಪರಿಸ್ಥಿತಿ ಆಗಿದೆ. ಯಾರ್ ಫ್ಯಾನು ಕೂಡ 7 ತಿಂಗಳಿಗಿಂತ ಜಾಸ್ತಿ ವರ್ಕ್ ಆಗ್ತಿಲ್ಲ. ನಮ್ ಮನೆಯಲ್ಲಿ ನಾನು AC ನಲ್ಲೇ ಬೆಳೆದಿದ್ದು, ಆದ್ರೆ ನೀವು ತಂದಿರೋ ಫ್ಯಾನ್ ವರ್ಷ ಮುಗಿತಿದ್ದಂಗೆ ಎಲ್ಲ ಹಾಳಾಗೋಗುತ್ತೆ. ನಾನು ಈ ಬೇಸಿಗೆ ಕಾಲನ ಹೇಗೋ ಕಳಿಬೇಕು ಅನ್ಕೊಂಡೆ, ಯಾಕಂದ್ರೆ ನಿನ್ ಜೊತೆಗೆ ಇರ್ಬೇಕಲ್ವಾ. ವಿಷಯ ಆದ್ರೂ ತಿಳ್ಕೊ ಅಲ್ವಾ, ಆ ಫ್ಯಾನ್ ಪದೇ ಪದೇ ಯಾಕೆ ಕೆಟ್ಟ ಹೋಗುತ್ತೆ ಅಂತ. ನಿನ್ ಮಾತೇನೋ ಸರಿಯಾಗೇ ಇದೆ. ಸರಿ, ನಾನೀಗ ಈ ಫ್ಯಾನ್ ಎತ್ಕೊಂಡು ಅಂಗಡಿಗೆ ರಿಪೇರಿಗೆ ತಗೊಂಡು ಹೋಗ್ತೀನಿ. ಯಾರಿಗೊತ್ತು, ಈ ಸಲ ಆದ್ರೂ ಯಾರಾದ್ರೂ ಈ ಫ್ಯಾನ್ ನ ಸರಿ ಮಾಡಿದ್ರು ಮಾಡಬಹುದು. ತರುಣ್ ಫ್ಯಾನ್ ತಗೊಂಡು ಜಮೀನ್ದಾರ್ ಅಂಗಡಿಗೆ ಬರ್ತಾನೆ. ಮತ್ತೆ ನೋಡ್ತಾನೆ, ಜಮೀನ್ದಾರಿನಿ ಮತ್ತೆ ದಕ್ಷ್ ಇಬ್ರು ಅಂಗಡಿಯಲ್ಲೇ ಇರೋದನ್ನ. ಅವರಿಬ್ರು ತಮ್ಮ ಮಾತಲ್ಲಿ ಮುಳುಗೋಗಿದ್ರು. ಇದರಿಂದಾಗಿ ಅವನಲ್ಲಿ ಬಂದ್ ನಿಂತಿದ್ದನ್ನ ಅವರಿಬ್ರು ನೋಡ್ಲೇ ಇಲ್ಲ. ತರುಣ್ ಅವ್ರ ಮಾತನ್ನ ಕೇಳಿಸ್ಕೊತಾ ಇರ್ತಾನೆ. ಅಯ್ಯೋ, ಎಂತ ಫ್ಯಾನ್ ನ ಮಾರ್ತಾ ಇದೀಯಾ? ನಾನ್ ನಿನ್ಗೇನ್ ಹೇಳಿದ್ದೆ? ಚೆನ್ನಾಗಿರೋ ಫ್ಯಾನ್ಗಳನ್ನ ಸಪ್ರೇಟ್ ಆಗಿಡೋ, ಕೆಟ್ಟ ಹೋಗಿರೋ ಫ್ಯಾನ್ಗಳನ್ನ ಜನರು ವಾಪಸ್ ಕೊಟ್ಟಿದ್ದನ್ನ ಅದನ್ನೇ ರಿಪೇರಿ ಮಾಡಿ ವ್ಯಾಪಾರ ಮಾಡು. ಚೆನ್ನಾಗಿರೋ ಫ್ಯಾನ್ಗಳನ್ನ ನಾನು ನನ್ನ ಸಂಬಂಧಿಕರಿಗೆ ಅಷ್ಟೇ ಕೊಡೋದು. ಈ ಊರಿನ ಜನರಿಗೆ ಕೆಟ್ಟ ಹೋಗಿರೋ ಫ್ಯಾನ್ಗಳನ್ನ ಮಾರು. ಆಗ್ಲಿ ಜಮೀನ್ದಾರಣಿ ಅಮ್ಮನವ್ರೆ, ನಾನು ಮಿಸ್ ಆಗಿ ಅದನ್ನ ಮಾರ್ಬಿಟ್ಟೆ. ಆದ್ರೆ ಚಿಂತೆ ಮಾಡಬೇಡಿ, ನಾನು 3 ಪಟ್ಟು ದುಡ್ಡಿಡ್ಕೊಂಡು ಆ ಫ್ಯಾನ್ ಮಾರಿರೋದು. ತರುಣ್ ಅವ್ರ ಮಾತುಗಳನ್ನ ಕೇಳಿಸ್ಕೊಂಡು ತುಂಬಾ ಆಶ್ಚರ್ಯ ಆಗ್ತಾನೆ. ಮತ್ತೆ ಜಮೀನ್ದಾರನಿಗೆ ಹೇಳ್ತಾನೆ, ಏನು, ನೀವುಗಳು ಬೇಕು ಅಂತ ಹಾಳಾಗಿರೋ ಫ್ಯಾನ್ ನ ಊರ್ನಲ್ಲಿ ಮಾರ್ತಾ ಇದ್ದೀರಾ? ಅಯ್ಯೋ, ನೀನ್ ಇಲ್ಲೇನ್ ಮಾಡ್ತಾ ಇದೀಯಪ್ಪ? ನಾನು ಆಗ್ಲಿಂದ ಇಲ್ಲೇ ನಿಂತಿದ್ದೀನಿ. ದಕ್ಷ್, ಕುರುಡ, ಇವ್ನ್ ಇಲ್ಲೇ ಬಂದ್ ನಿಂತ್ಕೊಂಡಿದ್ದಾನೆ, ನೀ ನೋಡ್ಲಿಲ್ವಾ? ಮೇಡಮ್ ಅವರೇ, ನಿಮ್ಗೂ ಕೂಡ ಕಾಣಿಸ್ಲಿಲ್ವಲ್ಲ? ಜಮೀನ್ದಾರಣಿ ಅವರೇ, ನಿಮ್ಮ ವ್ಯವಹಾರ ಈಗ ಗೊತ್ತಾಗಿದೆ. ಈ ವಿಷಯ ನಾನು ಹೋಗಿ ಇಡೀ ಊರ್ನವ್ರಿಗೆಲ್ಲ ತಿಳಿಸ್ತೀನಿ. ಓ ಹೌದಾ? ಹೋಗಿ ಎಲ್ರಿಗೂ ಹೇಳು, ನಾನು ನೋಡ್ತೀನಿ ನಿನ್ ಮಾತ್ ಕೇಳಿ ಜನರು ಏನ್ ಮಾಡ್ತಾರೆ ಅಂತ. ಬೇಸಿಗೆ ಕಾಲ ಇದು, ಫ್ಯಾನ್ ಅಂಗಡಿ ನಂದೊಂದೇ ಇರೋದು ಈ ಊರಲ್ಲಿ. ನನ್ನ ಅಂಗಡಿಯಿಂದಾನೇ ಎಲ್ರೂ ಖರೀದಿ ಮಾಡ್ಬೇಕು, ಯಾಕಂದ್ರೆ ಫ್ಯಾನ್ಗಳನ್ನ ಇಲ್ಲಿ ಯಾರು ಮಾರೋದೇ ಇಲ್ಲ. ಸರಿಯಾಗಿ ಹೇಳಿದ್ರು ಅಮ್ಮನವರು. ಹೋಗು, ಯಾರಿಗೆ ಹೇಳ್ತಿ ಹೇಳ್ಕೊ ಹೋಗು.
ಜನರ ಕಷ್ಟದಲ್ಲಿ ಲಾಭ ತಗೊಳಕ್ ಹೋಗ್ಬೇಡಿ ಜಮೀನ್ದಾರಿಣಿ ಅವರೇ. ಅದು ಒಂದಲ್ಲ ಒಂದಿನ ತಿರುಗಿ ನಿಮ್ಗೆ ಹೊಡೆಯುತ್ತೆ. ಹೋಗಿಲ್ಲಿಂದ. ಯಾರಾದ್ರೂ ನನಗೇನಾದ್ರೂ ಕೆಳಕ್ ಬಂದ್ರೆ ಅವ್ರನ್ನ ಇಲ್ಲಿಂದ ಒದ್ದೋಡಿಸ್ತೀನಿ. ತರುಣ್ ಹೊಸ ಫ್ಯಾನ್ ಖರೀದಿ ಮಾಡ್ದೆ ಆ ಕೆಟ್ಟ ಹೋಗಿರೋ ಫ್ಯಾನ್ ಅನ್ನ ಹಿಡ್ಕೊಂಡು ಮನೆಗೆ ವಾಪಸ್ ಹೋಗ್ತಾನೆ. ಮತ್ತೆ ತನಗ್ ತಾನೇ ಮಾತಾಡ್ಕೊಳ್ತಾ ಇರ್ತಾನೆ. ಈ ಜಮೀನ್ದಾರಿಣಿ ಸರಿಯಾಗಿ ಹೇಳ್ತಾ ಇದ್ಲು. ಇಷ್ಟು ವರ್ಷ ಆಗಿದೆ, ನಾವ್ ಯಾರು ಕೂಡ ಯೋಚನೆ ಮಾಡಿರ್ಲಿಲ್ಲ ನಮ್ಮ ಫ್ಯಾನು ಇಷ್ಟು ಬೇಗ ಹೇಗ್ ಹಾಳಾಗ್ತಿದೆ ಅಂತ. ಮತ್ತೆ ಇವ್ರುಗಳು ಅದನ್ನ ಸರಿ ಮಾಡೋದನ್ನ ಬಿಟ್ಟು ಹೊಸ ತಗೊಳ್ಳಿ ಅಂತ ಯಾಕೆ ಹೇಳ್ತಾ ಇದ್ರು ಅಂತ. ತರುಣ್ ಹಾಗೆ ಮಾತಾಡ್ತಾ ದಾರಿಯಲ್ಲಿ ಹೋಗ್ತಿರುವಾಗ ಫಾರಿನ್ ಇಂದ ಬಂದಿರೋ ಒಬ್ರು ಸೈಂಟಿಸ್ಟ್ ಕಾಣಿಸ್ಕೊಳ್ತಾರೆ. ಅವರು ತರುಣ್ನ ನೋಡಿ ಹೇಳ್ತಾರೆ, ಹಲೋ, ನೀವು ಇದೇ ಊರ್ನವ್ರಾ? ಹೌದು. ಏನಾಯ್ತು, ಯಾಕೆ ಇಷ್ಟೊಂದು ಯೋಚನೆಯಲ್ಲಿದ್ದೀರಾ? ತರುಣ್ ಊರಿನ ಸಮಸ್ಯೆ ಮತ್ತೆ ಜಮೀನ್ದಾರಿನಿ ಫ್ಯಾನ್ ಬಗ್ಗೆ ಅವನ್ ಮುಂದೆ ಎಲ್ಲ ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡು ಅವರು ತರುಣ್ಗೆ ಹೇಳ್ತಾರೆ, ಚಿಂತೆ ಮಾಡಬೇಡಿ, ನಾನು ಈ ಊರಿನಲ್ಲಿ ಯಾಕೆ ಇಷ್ಟು ಶೆಕೆ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಬಂದಿದ್ದು. ಮತ್ತಿದರಿಂದ ಸುಧಾರಿಸ್ಕೊಳ್ಳೋದಕ್ಕೆ ನಾನು ಎಂತ ಎಸಿನ ಕಂಡು ಹಿಡಿದೀನಿ ಅಂದ್ರೆ ಎಷ್ಟೇ ಶೆಕೆ ಇದ್ರೂ ಕೂಡ ಚಿಂತೆ ಮಾಡೋ ಹಾಗಿಲ್ಲ. ನಾನೊಂದು ಮುಖ್ಯವಾದ ಕೆಲ್ಸದ ಮೇಲೆ ನಮ್ಮ ಊರಿಗೆ ವಾಪಸ್ ಹೋಗ್ಬೇಕು. ನಾನು ಆ ಎಸಿನ ನೀನು ಕೊಡ್ತೀನಿ, ಬಾ ನನ್ನ ಹಿಂದೆ ಬಾ. ಸೈಂಟಿಸ್ಟ್ ತರುಣನ್ನ ಲ್ಯಾಬ್ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಎಸಿ ಇತ್ತು. ಅಲ್ಲಿ ಅದು ಸಾಧಾರಣವಾದ ಎಸಿ ತರಾನೇ ಕಾಣಿಸ್ತಾ ಇತ್ತು. ಆ ಎಸಿ ತೋರಿಸಿ ಸೈಂಟಿಸ್ಟ್ ತರುಣ್ಗೆ ಹೇಳ್ತಾರೆ, ನೀನು ಎಸಿನ ಮನೆಗೆ ತಗೊಂಡೋಗು. ಈ ಎಸಿ ಒಳಗೆ ನೀನ್ ಯಾವುದೇ ಬಟ್ಟೆ ಹಾಕಿದ್ರು ಕೂಡ ಆ ಬಟ್ಟೆನ ಎಸಿ ಬಟ್ಟೆಯಾಗಿ ಕನ್ವರ್ಟ್ ಮಾಡ್ಕೊಡುತ್ತೆ. ಅದ್ ನಿಮ್ಮನ್ನ ಯಾವತ್ತು ತಣ್ಣಗೆ ಇಡುತ್ತೆ. ಎಷ್ಟು ತಣ್ಣಗೆ ಅಂದ್ರೆ ಬೇಸಿಗೆ ಕಾಲದಲ್ಲೂ ಕೂಡ ಅಷ್ಟು ಚಳಿ ಆಗುತ್ತೆ. ನಿಜನಾ? ನಿಜ. ನಾನ್ ನಿನಗೆ ಯಾಕೆ ಇದನ್ನ ಕೊಡ್ತಾ ಇದ್ದೀನಿ ಅಂದ್ರೆ ನಾನ್ ನಮ್ಮ ದೇಶಕ್ಕೆ ವಾಪಸ್ ಹೋಗ್ಬೇಕು. ಅದಕ್ಕೆ ನಾನು ಬೇಕು ನನ್ನ ರಿಮೋಟ್ ಬಟನ್ ತಿಂದು ಹಾಕಿದೆ, ಅದಕ್ಕೋಸ್ಕರ. ಏನು? ಏನಿಲ್ಲ, ನೀನ್ ಕೇವಲ ಇದನ್ನ ತಗೊಂಡು ಹೋಗು. ಮತ್ತೆ ಎಲ್ಲಿ ಇಟ್ಕೋಬೇಕು ಅದನ್ನ ಅಲ್ಲಿ ಇಟ್ಕೋ. ಮತ್ತಿದ್ರಿಂದ ಬಟ್ಟೆಗಳನ್ನ ತೆಗಿತಾ ಹೋಗು. ತರುಣ್ ಎಸಿ ತಗೊಂಡು ತನ್ನ ಮನೆಗ್ ಬರ್ತಾನೆ. ಮತ್ತೆ ಎಲ್ಲ ವಿಷಯವನ್ನ ತನ್ನ ಹೆಂಡತಿಗೆ ಹೇಳ್ತಾನೆ. ಅವನ್ ಹೆಂಡತಿ ಶೈಲು ಅವನಿಗೆ ಹೇಳ್ತಾಳೆ, ರೀ ಇದನ್ನ ಆನ್ ಮಾಡಿ ನೋಡನ್ವಾ, ಅಲ್ಲಿಂದ ಬಟ್ಟೆ ಏನಾದ್ರೂ ಬಂದ್ರೆ. ಹೇಗಿದ್ರು ಈ ಎಸಿ ರಿಮೋಟ್ ಮೇಲೆ ಒಂದೇ ಬಟನ್ ಇರೋದು. ನನಗಂತೂ ಅನ್ಸಲ್ಲ ಈ ಎಸಿಯಿಂದ ಗಾಳಿ ಬರುತ್ತೆ ಅಂತ. ತರುಣ್ ಎಸಿನ ಆನ್ ಮಾಡ್ತಾನೆ. ಆನ್ ಮಾಡ್ತಿದ್ದಂಗೆ ಆ ಎಸಿಯಿಂದ ಬೆಳಕಿನ ಕಿರಣ ಬಂದು ತರುಣನ್ನ ಸ್ಕ್ಯಾನ್ ಮಾಡುತ್ತೆ. ಎಸಿಯಿಂದ ಗಾಳಿ ಬರೋ ಜಾಗದಲ್ಲಿ ಅಲ್ಲಿ ಬಟ್ಟೆಗಳು ಆಚೆ ಬರುತ್ತೆ. ಆದ್ರೆ ಆ ಬಟ್ಟೆ ಮೇಲೆ ಒಂದು ದೊಡ್ಡದಾಗಿರೋ ಚಂದ್ರ ಇತ್ತು. ಈ ಎಸಿ ಅಂತೂ ನಿಜವಾಗ್ಲೂ ಟೀ ಶರ್ಟ್ ನ ತೆಗೆದು ಬಿಡ್ತು. ಬೇಗ ಇದನ್ನ ಹಾಕೊಂಡ್ ನೋಡಿ. ತರುಣ್ ಬೇಗ ಆ ಶರ್ಟ್ ಅನ್ನ ಹಾಕೊಳ್ತಾನೆ. ಅವನ್ ಶರ್ಟ್ ಹಾಕೊಂಡ ತಕ್ಷಣ ಅವನ್ ಬಾಡಿ ಎಲ್ಲ ಕೂಲ್ ಅನ್ಸುತ್ತೆ. ಬೇಸಿಗೆ ಕಾಲ ಅಂತ ಅನ್ಸೋದೇ ಇಲ್ಲ. ಇದಕ್ಕೂ ಮುಂಚೆ ಈ ತರ ಯಾವತ್ತೂ ಕೂಡ ಅನ್ಸೇ ಇರ್ಲಿಲ್ಲ. ನೀನು ಕೂಡ ನಿನಗೋಸ್ಕರ ಇದರಿಂದ ಒಂದು ಬಟ್ಟೆನ ತಗೋ. ಬರೀ ನಾನೇ ಯಾಕೆ, ಇಡೀ ಊರಿನ ಜನರು ಬಟ್ಟೆ ತಗೊಳ್ತಾರೆ ನೋಡಿ. ಜಮೀನ್ದಾರಿನಿ ವ್ಯಾಪಾರನ ನಾನು ಹೇಗ್ ಹಾಳು ಮಾಡ್ತೀನಿ ಅಂತ. ಮಾರನೇ ದಿನ ಶೈಲು ಮತ್ತೆ ತರುಣ್ ಎಸಿ ಬಟ್ಟೆ ಅಂಗಡಿನ ಓಪನ್ ಮಾಡ್ತಾರೆ. ಮತ್ತೆ ಊರಿನ ಜನರಿಗೆಲ್ಲ ಎಸಿ ಬಟ್ಟೆಗಳನ್ನ ಮಾರ್ತಾರೆ. ನಿಧಾನವಾಗಿ ಊರಿನ ಜನರು ಫ್ಯಾನ್ ಖರೀದಿ ಮಾಡೋದನ್ನ ಕಡಿಮೆ ಮಾಡ್ತಾರೆ. ಯಾಕಂದ್ರೆ ಅವ್ರ ಹತ್ರ ಈಗ ಎಸಿ ಬಟ್ಟೆ ಇರುತ್ತೆ. ಒಂದು ದಿನ ಜಮೀನ್ದಾರಿನಿ ದಕ್ಷ ಹತ್ರ ಹೋಗಿ ಕೇಳ್ತಾಳೆ, ಏನಾಯ್ತು, ವ್ಯಾಪಾರ ಯಾಕಾಗ್ತಿಲ್ಲ? ಬೇಸಿಗೆ ಕಾಲ ಇದು, ಹಾಗಿದ್ರು ಕೂಡ ಫ್ಯಾನ್ಗಳ ವ್ಯಾಪಾರ ಆಗ್ತಾ ಇಲ್ವಾ? ದಕ್ಷ ಆ ಎಸಿ ಬಟ್ಟೆಗಳ ಬಗ್ಗೆ ಎಲ್ಲಾ ವಿಷಯವನ್ನ ಹೇಳ್ತಾನೆ. ಅದನ್ನ ಕೇಳಿ ಜಮೀನ್ದಾರಿನಿ ಹೇಳ್ತಾಳೆ, ಓ ಹಾಗ ವಿಷಯ. ಹೌದು ಅಮ್ಮವ್ರೆ, ನಾನು ಇದನ್ನೂ ಕೂಡ ನೋಡಿದ್ದೀನಿ. ಈ ಎಸಿನ ಆರಾಮಾಗಿ ಎಲ್ಲಿ ಬೇಕಾದ್ರೂ ಇಡ್ಬೋದು, ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು. ಹಾಗಾದ್ರೆ ನಾವು ಆ ಎಸಿನ ಕಳ್ಳತನ ಮಾಡೋಣ. ಜಮೀನ್ದಾರಿನಿ ಎಸಿ ಕಳ್ಳತನ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾಳೆ. ಒಂದು ದಿನ ಬೆಳಿಗ್ಗೆ ತರುಣ್ ತನ್ನ ಅಂಗಡಿನ ಓಪನ್ ಮಾಡ್ತಿರುವಾಗ ಅಲ್ಲಿ ದಕ್ಷ ಬರ್ತಾನೆ. ಅಯ್ಯೋ ಅಣ್ಣ ತರುಣ್, ನಿನ್ ಹೆಂಡತಿ ಶೈಲು ಕಾಲ್ ಜಾರಿ ಬಿದ್ಬಿಟ್ಲು. ಅವಳನ್ನ ನೋಡ್ಬೇಕು ಅಂತಿದ್ಲು. ಏನು? ಹೌದಾ? ನಾನು ಈಗಲೇ ಹೋಗ್ತೀನಿ. ತರುಣ್ ಈ ವಿಷಯನ ಕೇಳಿ ತನ್ನ ಹೆಂಡತಿ ಹತ್ರ ಓಡ್ ಹೋಗ್ತಾನೆ. ಆಗ ಜಮೀನ್ದಾರಿನಿ ಅಲ್ಲಿಗೆ ಬರ್ತಾಳೆ. ಅರೇ ವಾ, ನಾನ್ ಹೇಗ್ ಪ್ಲಾನ್ ಮಾಡ್ದೆ ನೋಡು. ವಾ, ನಾನು ಎಷ್ಟು ಚೆನ್ನಾಗಿ ನಾಟಕ ಮಾಡಿದೆ. ಅಮ್ಮವ್ರ ಜೊತೆ ಇದ್ದಿದ್ಕೆ ಇದಾದ್ರೂ ಉಪಯೋಗಕ್ಕೆ ಬಂತಲ್ಲ. ಬಾಯಿ ಮುಚ್ಕೊಂಡು ಈ ಎಸಿನ ತಗೊಂಡು ಮನೆಗ್ ಬಾ. ದಕ್ಷ ಎಸಿನ ಎತ್ತೋಕೆ ಶುರು ಮಾಡ್ತಾನೆ. ಆದ್ರೆ ಅವ್ನು ನೋಡ್ತಾನೆ, ಆ ಎಸಿ ಮೇಲೆ ಏನೋ ಬರ್ದಿತ್ತು. ಅಮ್ಮವ್ರೆ, ಇದ್ರ ಮೇಲೆ ನಾವು ಬರ್ದಿದೆ, ಆಂಟಿ ಥೀಫ್.
ಏನೋ ಆಂಟಿ ಥೀಫ್ ಅಂತ ಬರ್ದಿದ್ಯಪ್ಪ. ನಾನೇನ್ ಮಾಡ್ಲಿ, ಬಾ ಬೇಗ ಎಸಿನ ತಗೊಂಡ್ ಬಾ. ಅವರಿಬ್ರು ಎಸಿನ ಕಳ್ತನ ಮಾಡ್ಕೊಂಡು ಜಮೀನ್ದಾರಿನಿ ಮನೆಗೆ ಹೋಗ್ತಾರೆ ಮತ್ತೆ ಎಸಿನ ಗೋಡೆ ಮೇಲೆ ಹಾಕ್ತಾರೆ. ಅಮ್ಮವ್ರೆ, ಆನ್ ಮಾಡ್ಲಾ? ಖಂಡಿತ ಆನ್ ಮಾಡು. ದಕ್ಷ ಎಸಿ ಆನ್ ಮಾಡಿದ ತಕ್ಷಣ ಆ ಎಸಿ ಒಳಗಡೆಯಿಂದ ಬಟ್ಟೆ ಬರೋದಕ್ಕೆ ಶುರು ಆಗುತ್ತೆ. ಆದ್ರೆ ಈ ಸಾರಿ ಆ ಬಟ್ಟೆ ಮೇಲೆ ಚಂದ್ರನ್ ಬದಲು ಸೂರ್ಯ ಇರುತ್ತೆ. ಜಮೀನ್ದಾರಿನಿ ಮತ್ತೆ ದಕ್ಷ ಆ ಎಸಿ ಬಟ್ಟೆನ ಹಾಕೊಂಡಿರ್ತಾರೆ. ಆದ್ರೆ ಅವ್ರಿಗೆ ಕೂಲ್ ಆಗೋ ಬದಲು ತುಂಬಾನೇ ಹೀಟ್ ಆಗ್ತಾ ಇರುತ್ತೆ. ಅಯ್ಯೋ, ನಂಗೆ ಈ ಬಟ್ಟೆನಲ್ಲಿ ತುಂಬಾ ಶೆಕೆ ಆಗ್ತಿದೆ, ಇರು ನಾ ಈ ಬಟ್ಟೆನ ಚೇಂಜ್ ಮಾಡ್ಬರ್ತೀನಿ. ಅಮ್ಮವ್ರೆ, ಈ ಬಟ್ಟೆ ತೆಗೆಕ್ ಆಗ್ತಾ ಇಲ್ಲ, ಇದು ನಮ್ಗೆ ಅಂಟ್ಕೊಂಡ್ಬಿಟ್ಟಿದೆ. ಇದು ಆಂಟಿ ಥೀಫ್ ಕಾರಣದಿಂದಾಗ ಆಗಿರೋದು. ನಾವೀಗ ಇದನ್ನ ವಾಪಸ್ ತರುನು ಕೊಡ್ಬೇಕು. ಇಬ್ರು ಎಸಿ ತಗೊಂಡು ತರುಣ್ ಅಂಗಡಿ ಹತ್ರ ಬರ್ತಾರೆ ಮತ್ತೆ ಎಲ್ಲಾ ವಿಷಯವನ್ನ ಹೇಳ್ತಾರೆ. ಅಲ್ಲಿ ಶೈಲು ಕೂಡ ನಿಂತಿರ್ತಾಳೆ. ಏನಾಯ್ತು, ಕಳ್ತನ ಮಾಡಿ ಸಮಾಧಾನ ಆಗ್ಲಿಲ್ವಾ? ಅದಕ್ ಸುಳ್ಳು ಬೇರೆ ಹೇಳ್ತೀರಾ? ಇಲ್ಲ, ನಾವು ನಿಮಗೆ ಕ್ಷಮಿಸೋದಿಲ್ಲ. ಮಗಳೇ, ನಮ್ಮನ್ನ ಕ್ಷಮಿಸ್ಬಿಡು, ತುಂಬಾನೇ ಶೆಕೆ ಆಗ್ತಿದೆ. ಕೇವಲ ಒಂದು ಕಂಡೀಷನ್ ಮೇಲೆ ನಾವು ನಿಮ್ನ ಕ್ಷಮಿಸ್ತೀವಿ. ನಾ ಎಲ್ಲಾನು ಒಪ್ಕೋತೀನಿ. ಊರ್ನವ್ರಿಗೆಲ್ಲ ಹೊಸ ಫ್ಯಾನ್ಗಳನ್ನ ಕೊಡಿ. ಮತ್ ಈ ಕೂಡ್ಲೆ ಊರ್ನ ಬಿಟ್ಟು ಹೋಗ್ಬೇಕು. ಮತ್ ಯಾವತ್ತು ವಾಪಸ್ ಬರೋದಕ್ ಹೋಗ್ಬೇಡಿ. ಆಯ್ತು, ಒಪ್ಕೊಂಡೆ. ತರುಣ್ ಅವರಿಬ್ರನ್ನ ಕ್ಷಮಿಸ್ಬಿಡ್ತಾನೆ.